ಒಂದು ನದಿ ಒಂದು ನದಿ ಕೇವಲ ಒಂದು ನದಿ ಕಾರಣಕ್ಕಾಗಿ ಎರಡೂ ರಾಜ್ಯಗಳು ಸುಮಾರು 100 ವರ್ಷಕ್ಕಿಂತ ಹೆಚ್ಚು ಕಾಲ ವಿವಾದ ಮಾಡುತ್ತಾನೇ ಇದ್ದಾವೆ. ಪ್ರತಿಭಟನೆ, ಬಂದ್, ಕೋರ್ಟ್ ಕೇಸಸ್, ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಮತ್ತು ರೈತರ ಕಣ್ಣೀರು, ಈ ಎಲ್ಲವುಗಳ ಹಿಂದೆ ಇರುವ ಒಂದೇ ಒಂದು ಹೆಸರು ಕಾವೇರಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾವೇರಿ ಎಂದರೆ ಒಂದು ಭಾವನೆ, ಆದರೆ ತಮಿಳುನಾಡಿನಲ್ಲಿ ಕಾವೇರಿ ಎಂದರೆ ಜೀವನ. ಹಾಗಾದರೆ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಹಾಗೂ ಈ ವಿವಾದ ಯಾವಾಗ ಶುರುವಾಯಿತು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಮುಂದೆ ನೋಡೋಣ. ಲೆಟ್ಸ್ ಗೋ. ಕಾವೇರಿ ನದಿಯು ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಸುಮಾರು 800 ಕಿಲೋಮೀಟರ್ ಹರಿಯುವ ಈ ನದಿ ಕೋಟ್ಯಾಂತರ ಜನರ ಜೀವನವಾಗಿದೆ. ಕರ್ನಾಟಕದಲ್ಲಿ ಮಂಡ್ಯ, ಮೈಸೂರು, ಬೆಂಗಳೂರು ಹಾಗೂ ಇನ್ನೂ ಹಲವಾರು ಪ್ರದೇಶಗಳು ಕಾವೇರಿ ನದಿಯನ್ನು ಅವಲಂಬಿಸಿಕೊಂಡಿದೆ. ಇನ್ನೊಂದೆಡೆ ತಮಿಳುನಾಡಿನ ಕಾವೇರಿ ಡೆಲ್ಟಾ ಪ್ರದೇಶವನ್ನು ರೈಸ್ ಬೌಲ್ ಆಫ್ ತಮಿಳುನಾಡು ಎಂದು ಕರೆಯಲಾಗುತ್ತದೆ. ಅಲ್ಲಿನ ರೈತರಿಗೆ ಕಾವೇರಿ ನೀರೇ ಮುಖ್ಯ ಆಧಾರ. ಈ ನದಿ ಇಲ್ಲದಿದ್ದರೆ ಎರಡೂ ರಾಜ್ಯಗಳ ಕೃಷಿ ಮತ್ತು ಜೀವನದ ಮೇಲೆ ಹೊಡೆತ ಬೀಳುತ್ತದೆ. ಹಾಗಾದರೆ ಈ ವಿವಾದ ಯಾವಾಗ ಶುರುವಾಯಿತು ಅಂತ ನೋಡೋಣ. ಈ ವಿವಾದ ಇವತ್ತಿನದಲ್ಲ, 1892ರದ್ದು. ಆಗ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. 1892 ಮತ್ತು 1924ರಲ್ಲಿ ಮೈಸೂರು ಸಾಮ್ರಾಜ್ಯ ಮತ್ತು ಮದ್ರಾಸ್ ಪ್ರಾಂತ್ಯ ನೀರಿನ ಹಂಚಿಕೆ ಕುರಿತು ಒಂದು ಚರ್ಚೆ ನಡೆಯುತ್ತದೆ. ಆ ಚರ್ಚೆಯಲ್ಲಿ ಏನಪ್ಪ ಅಂದರೆ ಒಪ್ಪಂದಗಳು ಆಗ್ತವೆ. ಆಗಿನ ಸಮಯದಲ್ಲಿ ತಮಿಳುನಾಡು ಕಡೆ ಕೃಷಿ ಹೆಚ್ಚಾಗಿರುವ ಕಾರಣದಿಂದಾಗಿ ಅವರಿಗೆ ನೀರಿನ ಪ್ರಮಾಣ ಹೆಚ್ಚು ಹೋಗುವಂತೆ ತೀರ್ಮಾನ ಮಾಡಿದ್ದರು. ಆದರೆ ಕಾಲ ಬದಲಾದಂತೆ ಕರ್ನಾಟಕದ ಜನಸಂಖ್ಯೆಯೂ ಹೆಚ್ಚಾಯಿತು. ಹಾಗೆ ಬೆಂಗಳೂರು ನಗರವೂ ಹುಟ್ಟಿಕೊಳ್ತು. ಆ ಸಮಯದಲ್ಲಿ ಕೃಷಿಯೂ ಹೆಚ್ಚಾಯಿತು. ಈ ಎಲ್ಲವೂ ಹೆಚ್ಚಾಗಿರೋ ಕಾರಣ ಕರ್ನಾಟಕಕ್ಕೆ ಕಾವೇರಿ ನದಿಯ ನೀರು ಹೆಚ್ಚು ಬೇಕಾಗಿತ್ತು. ಅಲ್ಲಿಂದಲೇ ಶುರುವಾಯಿತು ಈ ವಿವಾದ. ವಿವಾದ ಹೆಚ್ಚಾದಂತೆ ಈ ವಿಷಯವು ಕೋರ್ಟಿನ ಮೆಟ್ಟಿಲು ಹತ್ತಿತು. 1990ರಲ್ಲಿ CWDT ರಚನೆಯಾಗುತ್ತದೆ. CWDT ಏನಪ್ಪ ಅಂದರೆ, ವಾದ ವಿವಾದ ಹೆಚ್ಚಾದಂತೆ ಈ ವಿಷಯವು ಕೋರ್ಟ್ನ ಮೆಟ್ಟಿಲು ಏರಿತು. 1990ರಲ್ಲಿ ಕಾವೇರಿ ವಾಟರ್ ಡಿಸ್ಟ್ರಿಬ್ಯೂಟ್ ಟ್ರೈಬ್ಯುನಲ್ ಅಂತ ರಚನೆ ಆಯಿತು. CWDT ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಎರಡು ರಾಜ್ಯಗಳ ವಾದ ವಿವಾದವನ್ನು ಕೇಳಿ ಕೋರ್ಟ್ ಒಂದು ಡಿಸಿಷನ್ಗೆ ಬರುತ್ತೆ, ಒಂದು ತೀರ್ಪನ್ನು ಕೊಡುತ್ತೆ. ಕೋರ್ಟ್ ಒಂದು ಡಿಸಿಷನ್ ಕೊಟ್ಟ ಮೇಲೂ ಈ ವಿವಾದ ನಿಲ್ಲಲಿಲ್ಲ. ಯಾಕಂದರೆ ಪ್ರತಿ ವರ್ಷ ಒಂದೇ ರೀತಿ ಮಳೆ ಇರುವುದಿಲ್ಲ. ಇಂದು ನಮ್ಮ ಬೆಂಗಳೂರಿನಲ್ಲಿ 1 ಕೋಟಿಗಿಂತ ಅಧಿಕ ಜನರಿದ್ದಾರೆ. ಈ ಜನಸಂಖ್ಯೆ ಹೆಚ್ಚಾಗುತ್ತಿರುವ ಕಾರಣದಿಂದ ಅಲ್ಲಿಗೆ ನೀರಿನ ಪ್ರಮಾಣವು ಹೆಚ್ಚು ಬೇಕಾಗ್ತದೆ. ಲಕ್ಷಾಂತರ ಲೀಟರ್ಗಳು ಪ್ರತಿದಿನ ಬೇಕಾಗ್ತವೆ. ಆದ್ದರಿಂದ ನಮ್ಮ ಕರ್ನಾಟಕದಿಂದ ವಾದ ಏನೆಂದರೆ, ಕುಡಿಯುವ ನೀರು ಮುಖ್ಯ. ಮೊದಲು ನಮ್ಮ ರಾಜ್ಯಕ್ಕೆ ಕುಡಿಯುವ ನೀರು ಬೇಕು ಅಂತ ಕರ್ನಾಟಕದ ವಾದವಾಗಿದೆ. ಮೊದಲು ನಮ್ಮ ಜನರಿಗೆ ಕುಡಿಯೋಕೆ ನೀರು ಬೇಕು, ಅದಾದಮೇಲೆ ಎಲ್ಲ. ಇದು ಕೂಡ ಸಮರ್ಥನೆಯಾದ ವಾದ. ಇನ್ನೊಂದು ಬಿಗ್ಗೆಸ್ಟ್ ಚಾಲೆಂಜ್ ಅಥವಾ ಬಿಗ್ಗೆಸ್ಟ್ ಇಶ್ಯೂ ಏನಂದರೆ ಕ್ಲೈಮೇಟ್ ಚೇಂಜ್. ಮೊದಲನೇ ಕಾಲದ ಥರ ಅಂದರೆ ಹಿಂದಿನ ಕಾಲದಲ್ಲಿ ಇರೋ ಥರ ಕ್ಲೈಮೇಟ್ ಈಗ ಇರ್ತಾ ಇಲ್ಲ. ಕೆಲವೊಮ್ಮೆ ಜೋರಾದ ಮಳೆ, ಕೆಲವೊಮ್ಮೆ ಬರಗಾಲ. ಈ ಕಾರಣದಿಂದಾಗಿ ಜಲಾಶಯದಲ್ಲಿ ನೀರಿನ ಪ್ರಮಾಣ ಬದಲಾಗುತ್ತಿವೆ. ಇನ್ನು ಮುಂದೆ ಬರುವ ಫ್ಯೂಚರಲ್ಲಿ ಈ ವಿವಾದ ಇನ್ನೂ ಕಠಿಣವಾಗಿ ಮುಂದುವರಿಯುತ್ತದೆ ಅಂತಲೇ ಅನಿಸ್ತಾ ಇದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ ಅಂದರೆ, ಸೈಂಟಿಸ್ಟ್ಗಳ ಪ್ರಕಾರ ರೈನ್ ವಾಟರ್ ಹಾರ್ವೆಸ್ಟಿಂಗ್, ವಾಟರ್ ಮ್ಯಾನೇಜ್ಮೆಂಟ್ ಹೆಚ್ಚಾಗಬೇಕು. ಅನವಶ್ಯಕವಾಗಿ ನೀರಿನ ವೇಸ್ಟ್ ಮಾಡಬಾರ್ದು. ಹಾಗೆ ಮಾಡರ್ನ್ ಇರಿಗೇಷನ್ ಟೆಕ್ನಿಕ್ಸ್ನೆಲ್ಲ ಬಳಸಬೇಕು. ಇನ್ನು ಮುಖ್ಯವಾಗಿ ಏನಂದರೆ, ಎರಡೂ ರಾಜ್ಯಗಳ ಕಡೆಯಿಂದ ಉತ್ತಮ ಸಹಕಾರದಿಂದಾಗಿ ಕೆಲಸ ಮಾಡಬೇಕು. ಯಾಕೆಂದರೆ ನದಿಗಳಿಗೆ ಯಾವ ಗಡಿಭಾಗವೂ ಇರುವುದಿಲ್ಲ. ಅದು ಯಾವುದೇ ರಾಜ್ಯದಿಂದಾಗಲಿ, ಯಾವುದೇ ಡಿಸ್ಟಿಕ್ ಆಗಲಿ, ಯಾವುದೇ ತಾಲೂಕಾಗಲಿ, ಯಾವುದೇ ದೇಶ ಆಗಲಿ, ಯಾವುದೇ ದೇಶ ಆಗಲಿ ಎಲ್ಲ ಕಡೆ ಹರಿಯೋ ಒಂದು ಸೂಕ್ತ ಗುಣ ನದಿಗಳಿಗಿವೆ. ಆ ನದಿ ಒಬ್ಬರಿಗೆ ಸೇರಿದ್ದಲ್ಲ,
ಎಲ್ರಿಗೂ ಸೇರಿದ್ದು, ಯಾಕಂದರೆ ಅದು ನೇಚರ್. ಸ್ನೇಹಿತರೆ, ಕಾವೇರಿ ವಿವಾದದಲ್ಲಿ ಕರ್ನಾಟಕದ ಭಾವನೆಗಳಿವೆ, ತಮಿಳುನಾಡಿನ ಅಗತ್ಯಗಳಿವೆ, ರೈತರ ಗೋಳಿದೆ, ರೈತರ ಕನಸುಗಳಿವೆ, ರಾಜಕೀಯವೂ ಇದೆ, ಇತಿಹಾಸವಿದೆ. ಆದರೆ ಕೊನೆಗೆ ನೀರಿಲ್ಲದೆ ಯಾರೂ ಬದುಕುಳಿಯಲು ಸಾಧ್ಯವಿಲ್ಲ. ಒಂದು ರಾಜ್ಯ ಗೆದ್ದು ಇನ್ನೊಂದು ರಾಜ್ಯ ಸೋಲುವಂಥ ವಿಷಯವಲ್ಲ ಇದು. ಎರಡೂ ರಾಜ್ಯಗಳು ಒಟ್ಟಾಗಿ ಸಹಕಾರದಿಂದ ನಡೆದುಕೊಳ್ಳಬೇಕು. ಕಾವೇರಿ ನದಿಯು ಒಂದು ಜಗಳಕ್ಕೆ ಕಾರಣವಾಗಬಾರದು, ಸಹಕಾರದ ಸಂಕೇತವಾಗಬೇಕೆಂದು ನಮ್ಮ ಆಶಯ. ಆದರೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾ, ತಮಿಳುನಾಡಿಗೆ ಆದ್ಯತೆ ಕೊಡಬೇಕಾ? ಆದರೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ತಮಿಳುನಾಡಿಗೆ ಆದ್ಯತೆ ಕೊಡಬೇಕಾ, ಕರ್ನಾಟಕಕ್ಕೆ ಆದ್ಯತೆ ಕೊಡಬೇಕಾ? ಅಥವಾ ಎರಡೂ ರಾಜ್ಯಗಳಿಗೆ ಸುಧಾರಿಸಿಕೊಳ್ಳುವಂತಹ ಒಂದು ಸೊಲ್ಯೂಷನ್ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಮೋರ್ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.